ಹಾವೇರಿ ಗದಗ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ರೋಣಾದಲ್ಲಿ ಬೊಮ್ಮಾಯಿ ಅವರ ಪ್ರಚಾರ ಜೋರಾಗಿದೆ. ಗಜೇಂದ್ರಗಡದ ನಿಡುಗುಂದಿ ಅಬ್ಬಿಗೆರೆ ಗ್ರಾಮದಲ್ಲೂ ಕೂಡ ಮತಯಾಚನೆಯನ್ನ ಮಾಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಎಂಎಲ್ಸಿ ಆಗಿ ಕೆಲಸ ಮಾಡಿ ಸಂಪರ್ಕ ಇದೆ. ಜನರ ಪ್ರೀತಿ ವಿಶ್ವಾಸ ಕೂಡ ನನ್ನ ಮೇಲಿದೆ. ಮುಂದಿನ ದಿನಗಳಲ್ಲಿ ಮೋದಿ, ಅಮಿತ್ ಶಾ, ನಡ್ಡಾ ಬರ್ತಾರೆ, ಪ್ರಚಾರವನ್ನ ಮಾಡ್ತಾರೆ. ರಾಜ್ಯದಲ್ಲಿ ವ್ಯಾಪಕವಾದಂತಹ ಪ್ರಚಾರವನ್ನ ಮಾಡಲಿಕ್ಕೆ ಪ್ಲಾನ್ ಆಗಿದೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ಲೋಕಸಭಾ ಚುನಾವಣೆ ಕಾವು ಕೂಡ ದಿನದಿಂದ ದಿನಕ್ಕೆ ರಂಗೇರ್ತದೆ. ಈ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಏನು ಅಂತ ಕೇಳೋಣ. ಸರ್, ಯಾವ ಥರದ ಪ್ರಚಾರ ನಡೆದಿದೆ, ಏನು ಸರ್ ಸ್ಟ್ರಾಟಜಿ ಸರ್? ನೋಡಿ, ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇವತ್ತು ನಾನು ಪ್ರಚಾರವನ್ನು ಮಾಡ್ತಾ ಇದ್ದೇನೆ. ಉದಾಹರಣೆಗೆ ರೋಣ ತಾಲೂಕಿನ ಈ ಭಾಗದ ಕಡೆಹಳ್ಳಿ ಕುಂಟೋಜಿಗೆ ಬಂದಿದ್ದೀನಿ. ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡಿರುವಂಥದ್ದು ಸಂಪರ್ಕ ಇದೆ, ಎಲ್ಲ ಇದೆ, ಜನರ ಪ್ರೀತಿ ವಿಶ್ವಾಸ ಇದೆ. ಹೀಗಾಗಿ ಪ್ರತಿಯೊಂದು ಹಳ್ಳಿಯ ಪ್ರಮುಖರನ್ನ, ಯುವಕರನ್ನ, ತಾಯಂದಿರ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾಳೆಗೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಮೊದಲೇ ಬಾರಿಗೆ ಚುನಾವಣೆ ಘೋಷಣೆ ಆದ ನಂತರ ಮೊದಲೇ ಬಾರಿಗೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಚುನಾವಣೆ ಚಾಣಕ್ಯ ಅನ್ನುವಂಥದ್ದು ಇನ್ನು ಮುಂದೆ ಯಾವ ಥರನಾದಂಥ ಪ್ರಚಾರ ನಡೆಯುತ್ತೆ ಸರ್? ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರು ಬರ್ತಾರೆ, ನಡ್ಡಾ ಅವರು ಬರ್ತಾರೆ, ಇನ್ನೂ ಹಲವಾರು ಕೇಂದ್ರ ನಾಯಕರು ಕೂಡ ಬರ್ತಾರೆ ಮತ್ತು ರಾಜ್ಯ ನಾಯಕರು ಕೂಡ ಬರ್ತಾರೆ. ವ್ಯಾಪಕವಾಗಿ ನಾವು ಪ್ರಚಾರವನ್ನು ಪ್ರಾರಂಭ ಮಾಡ್ತೇವೆ. ಮೊದಲೇ ಹಂತದಲ್ಲಿ ಈಗೇನು ನಾಮಪತ್ರ ಆಗ್ತಾಯಿದೆ, ಅದು ಪ್ರಾರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ನಾಮಪತ್ರ ಆದ ತಕ್ಷಣ ಇಲ್ಲಿನೂ ಕೂಡ ದೊಡ್ಡ ಪ್ರಮಾಣದ ಪ್ರಚಾರ ಆಗ್ತದೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಚನ್ನಪಟ್ಟಣಕ್ಕೆ ಬಂದು ಬೇಕಾದಂಥ ಅಬ್ಬರದ ಪ್ರಚಾರ ಮಾಡಿದ್ರು ಕೂಡ ಜನ ಒಲಿಬೇಕಲ್ಲ, ಜನ ಒಲಿಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸರ್. ನೋಡಿ, ಈಗಾಗಲೇ ಚನ್ನಪಟ್ಟಣದಲ್ಲಿ JDS ಅಧ್ಯಕ್ಷರು, ಹಿಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಯ್ಕೆ ಆಗಿದ್ದಂಥ ಸ್ಥಳ ಅದು. ಈಗಾಗಲೇ ನಾವು ಮೈತ್ರಿ ಮಾಡಿಕೊಂಡಿದ್ದರಿಂದ ಅಲ್ಲಿ BJPಯ ಅಭ್ಯರ್ಥಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ಲೀಡ್ ಆಗುವಂಥ ಸಾಧ್ಯತೆ ಇದೆ. ಅದೆಲ್ಲ ಗೊತ್ತಿದ್ದರೂ ಕೂಡ ಅದನ್ನು ಮರೆಮಾಚೋ ಸಲುವಾಗಿ ರಾಜಕೀಯ ಹೇಳಿಕೆಗಳು ಸಾಮಾನ್ಯ. ಸರ್, ಈಗ ನಾಯಕರು ಮಾತ್ರ ಮೈತ್ರಿ ಆಗಿರ್ಬೋದು, ಆದರೆ ಕಾರ್ಯಕರ್ತರು ಮಾತ್ರ ಇನ್ನೂ ಅಸಮಾಧಾನ, ಅವ್ರು ಮೈತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಬಗ್ಗೆ ಒಳ್ಳೇದು ಹೇಳಕ್ಕೆ ಸಾಧ್ಯನಾ? ಈಗಾಗಲೇ JDS ಕಾರ್ಯಕರ್ತರು ಇಲ್ಲಿದ್ದಾರೆ, ನೋಡ್ರಿ, ಇಲ್ಲೇ ಇದ್ದಾರೆ. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ತೊಗೊಂಡೇ ಹೋಗ್ತಾ ಇದ್ದೇವೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳುವಂಥದ್ದು ಮಾತು. ಮೈತ್ರಿ ಸರ್ಕಾರ ಸಾಕಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಯ ಗಳಿಸುವಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು ಬಸವರಾಜ ಬೊಮ್ಮಾಯಿ ಅವರ ಮಾತು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಹುರಿಯಾಳು ಆಗಿರುವಂಥದ್ದು. ಇಬ್ಬರ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಹಾವೇರಿ ಗದಗಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ.